ನಟ ದರ್ಶನ್ ಬೇರೆ ಜೈಲಿಗೆ ಹಿಂದೆ ಏನಾದರೂ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸಿಎಂಗೆ ಪ್ರಕರಣದ ವಿವರಣೆಯನ್ನ ನೀಡಿರುವಂಥದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇವತ್ತು ಮುಖ್ಯಮಂತ್ರಿಗಳನ್ನ ಹೋಗಿ ಭೇಟಿಯಾದ್ರು. ಈ ಸಂದರ್ಭದಲ್ಲಿ ಗೃಹ ಸಚಿವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಏನೇನಾಗಿದೆ ಈ ಪ್ರಕರಣದಲ್ಲಿ, ಜೈಲಿನಲ್ಲಿ ರಾಜಾತಿಥ್ಯ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಡಲಾಗಿದೆ. ಬಿಕಾಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಪ್ರಕರಣ, ಆ ಫೋಟೋ ವೈರಲ್ ಆದ ನಂತರ ಸರ್ಕಾರಕ್ಕೂ ಕೂಡ ಮುಜುಗರ ತಂದಂತ ಪ್ರಕರಣ ಆಗಿರುವಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಅದಾದ್ಮೇಲೆ ಬೆಳಗಾವಿಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ಮಾತನಾಡಿದ್ರು ಸಿದ್ದರಾಮಯ್ಯನವರು, ಕಠಿಣ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ. ಹಾಗೆ ಸಿದ್ದರಾಮಯ್ಯನವರು ಕೂಡ ಗರಂ ಆಗಿದ್ರು. ಸೊ ಇವತ್ತು ಪರಮೇಶ್ವರ್ ಅವರು, ಗೃಹ ಸಚಿವರು, ಈ ಪ್ರಕರಣದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿನ್ನೆ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು ಗೃಹ ಸಚಿವ ಪರಮೇಶ್ವರ್. 9 ಅಧಿಕಾರಿಗಳನ್ನ ಕೂಡ ಈಗ ಆಲ್ರೆಡಿ ಸಸ್ಪೆಂಡ್ ಮಾಡಲಾಗಿದೆ. ತನಿಖೆಗೆ 3 ಪ್ರತ್ಯೇಕ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡುವ ಬಗ್ಗೆ ಚರ್ಚೆ ಆಗಿದೆ. ಯಾಕೆಂದ್ರೆ ಅಲ್ಲಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರು ಸಿದ್ದರಾಮಯ್ಯ, ಎಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತದ್ರ ಬಗ್ಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ. ಬೆಳಗಾವಿಯ ಹಿಂಡಲಗ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಸಂಪೂರ್ಣ ವಿವರ ಸಿಎಂಗೆ ನೀಡಿರುವಂತದ್ದು ಪರಮೇಶ್ವರ್. ಬೆಳಗಾವಿಯಲ್ಲಿರುವಂತ ಹಿಂಡಲಗ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತಾ, ಕಾದು ನೋಡಬೇಕು. ಬಿಕಾಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಳಗಾವಿಯ ಹಿಂಡಲಗ ಜೈಲ್ ಇದೆಯಲ್ಲ, ಇದೊಂಥರ ನಟೋರಿಯಸ್ಗಳು ಇರುವಂತ ಜೈಲಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಶಿಫ್ಟ್ ಮಾಡ್ಬೋದಾ ಬೇಡವಾ, ಯಾವ ರೀತಿಯಾದಂಥ ಭದ್ರತೆ, ಇದೆಲ್ಲವೂ ಕೂಡ ಪ್ರಶ್ನೆ ಎದುರಾಗ್ತವೆ. ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅದು ಅಂಡರ್ ಟ್ರೇಯಲ್ಲಿರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ. ಅದನ್ನು ತೀರ್ಮಾನ ಮಾಡ್ತಾರೆ. ಈಗ 2-3 ದಿನದಲ್ಲೇ ಮಾಡ್ತಾರೆ. ನಾವು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ರಾಜಾತಿಥ್ಯದ ವಿಚಾರ ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದಿತ್ತು. ಸೊ ಹೀಗಾಗಿನೇ ಗೃಹ ಸಚಿವರು ಕೂಡ ಸ್ವತಃ ಹೋಗಿ ಪರಿಶೀಲನೆ ಮಾಡ್ಕೊಂಡ್ಬಂದ್ರು. ಇವತ್ತು ಯಾವ ರೀತಿಯ ವಿವರಣೆಯನ್ನ ಕೊಟ್ಟಿದ್ದಾರೆ, ದರ್ಶನ್ ಅನ್ನ ಇವತ್ತೇ ಏನಾದರೂ ಶಿಫ್ಟ್ ಮಾಡುವಂತ ಸಾಧ್ಯತೆ ಇರುವಂತದ್ರ ಬಗ್ಗೆ ಹೇಗೆ ಚರ್ಚೆ ಆಯ್ತು ಅಂತ. ಪೃಥ್ವಿರಾಜ್ ಜಾರನಹಳ್ಳಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರನ್ನ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು 20 ನಿಮಿಷಕ್ಕೂ ಹೆಚ್ಚು ಸಮಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆಯನ್ನು ಮಾಡಿರುವಂಥದ್ದು. ನಿನ್ನೆ ಪರಪ್ಪನ ಹಗ್ರಾರ ಜೈಲಿಗೆ DGP ಜೊತೆ ಭೇಟಿ ಕೊಟ್ಟಿರುವಂಥದ್ದು. ಭೇಟಿಯ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದಂಥ ಸುಧಾರಣಾ ಕ್ರಮಗಳು ಮತ್ತು ಜಾಮರ್ ಅಳವಡಿಕೆ ಮತ್ತು ಈಗಾಗಲೇ ದರ್ಶನ್ಗೆ ರಾಜಾತಿಥ್ಯ ನೀಡಿದ ಅಧಿಕಾರಿಗಳಿಗಾಗಲೇ ಒಟ್ಟು 9 ಜನ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿರುವಂಥದ್ದು ಮತ್ತು ರಾಜಾತಿಥ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಜೈಲಿನಲ್ಲಿರ್ತಕ್ಕಂಥ ಕೈದಿಗಳು ಮತ್ತು ರೌಡಿಗಳು ಹಾಗೂ ದರ್ಶನರನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ವಿಸ್ತೃತವಾಗಿ ಚರ್ಚೆಯನ್ನು ನಡೆಸಿದರು. ಚಿತ್ರದುರ್ಗ, ಶಿವಮೊಗ್ಗ, ಬಳ್ಳಾರಿ ಅಥವಾ ಬೆಳಗಾವಿ, ಹಿಂಡಲಗ ಈ 4 ಜೈಲುಗಳಲ್ಲಿ ಯಾವುದಾದ್ರೂ ಒಂದು ಜೈಲಿಗೆ ದರ್ಶನ್ ಮತ್ತು ಇತರರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ಸಂಬಂಧಪಟ್ಟಾಗೆ ಚರ್ಚೆ ಆಯಿತು. ಪ್ರಮುಖವಾಗಿ ಬೆಳಗಾವಿ, ಹಿಂಡಲಗ ಜೈಲಿಗೆ ಸಂಬಂಧಪಟ್ಟಾಗೆ ಚರ್ಚೆ ಆದ ಸಂದರ್ಭದಲ್ಲಿ ಬೆಳಗಾವಿ, ಹಿಂಡಲಗ ಜೈಲಿನಲ್ಲಿ ನೆಟೋರಿಯಸ್ಗಳು ಇರ್ತಕ್ಕಂಥದ್ದು, ಭಾಳಷ್ಟು ದೊಡ್ಡ ದೊಡ್ಡ ರೌಡಿಗಳಿರುವಂಥದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೈಮ್ ಮಾಡಿದಂಥವ್ರು ಇರುವಂಥದ್ದು. ಹಾಗಾಗಿ ಬೆಳಗಾವಿ, ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದರೆ ಅಲ್ಲೂ ಕೂಡ ಭದ್ರತೆ ಸಮಸ್ಯೆ ಆಗುತ್ತೆ. ಮತ್ತು ಅಲ್ಲಿ ಜೈಲಿನಲ್ಲೂ ಕೂಡ ನೆಟೋರಿಯಸ್ಗಳ ಸಂಪರ್ಕವನ್ನು ದರ್ಶನ್ರವರು ಪಡೆಯುವ ಸಾಧ್ಯತೆ ಎಂಬ ಚರ್ಚೆ ಕೂಡ ನಡೆದಿರುವಂಥದ್ದು. ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಕೂಡ ಚರ್ಚೆ ನಡೆದಿರುವಂಥದ್ದು. ಈಗಾಗಲೇ ಈ ಸಂಬಂಧಪಟ್ಟಾಗೆ ನಿಯಮಾವಳಿ ಪ್ರಕಾರ ಕೋರ್ಟ್ಗೆ ಅರ್ಜಿ ಹಾಕಿಕೊಂಡು ವಿಚಾರಣೆ ದಿನ ಕೈದಿಗಳನ್ನು ಶಿಫ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಹಿರಿಯ ಅಧಿಕಾರಿಗಳಾಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ಈ ಬಗ್ಗೆ ಎಲ್ಲವನ್ನು ತಿಳಿಸಿದ್ದೀನಿ ಮತ್ತು DGP ಅಲೋಕ್ ಮೋಹನ್ ಜೊತೆ ಕೂಡ ಚರ್ಚೆಯನ್ನು ಮಾಡಿದ್ದೇನೆ. ಹಾಗಾಗಿ ದರ್ಶನ್ ಮತ್ತು ಅವನ ಜೊತೆ ರಾಜ್ಯಾತಿಥ್ಯದಲ್ಲಿದ್ದಂಥ ಎಲ್ಲ ರೌಡಿಗಳನ್ನು ಶಿಫ್ಟ್ ಮಾಡೋ ಸಂಬಂಧಪಟ್ಟಾಗಿ ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಿಂಡಲಗ ಜೈಲಿಗೆ ಸಂಬಂಧಪಟ್ಟಾಗೆ ಚರ್ಚೆ ಆಗಿರುವಂಥದ್ದು. ಹಿಂಡಲಗ ಜೈಲಿಗೆ ಶಿಫ್ಟ್ ಮಾಡಿದರೆ ಬಹುಶಃ ಮತ್ತೊಂದು ಸಮಸ್ಯೆ ಆಗುತ್ತೆ. ಅದು ಯಾಕಂತೇಳಿದ್ರೆ ಅಲ್ಲಿ ಅತಿ ಹೆಚ್ಚು ನೆಟೋರಿಯಸ್ ಇರ್ತಕ್ಕಂಥ ಜೈಲಾಗಿರ್ತಕ್ಕಂಥ ಅಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬಳ್ಳಾರಿ ಅಥವಾ ಶಿವಮೊಗ್ಗ ಅಥವಾ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡೋ ಬಗ್ಗೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥ ಬಹುತೇಕ ಬೆಂಗಳೂರಿನಲ್ಲಿರ್ತಕ್ಕಂಥ ನೆಟೋರಿಯಸ್ ರೌಡಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಇದಷ್ಟೇ ಅಲ್ಲ,
ಅಲ್ಲದೆ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ನೆಟೋರಿಯಸ್ ರೌಡಿಗಳನ್ನು ಕೂಡ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡೋ ಬಗ್ಗೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ನಡೆಸಿರ್ತಕ್ಕಂಥದ್ದು. ಈಗಾಗಲೇ 9 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು DGP ನೇತೃತ್ವದಲ್ಲಿ ಇಲಾಖಾ ವಿಚಾರಣೆಗೆ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವ ಸಂಬಂಧಪಟ್ಟಕ್ಕೆ ಮುಖ್ಯಮಂತ್ರಿಗಳಿಗೆ ಜೊತೆ ಮಾತುಕತೆಯನ್ನು ನಡೆಸಿರುವಂಥದ್ದು. ಪೃಥ್ವಿ, ಚಿದಾನ್ ಪಟೇಲ್, ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ದರ್ಶನ್ಗೆ ರಾಜಾತಿಥ್ಯ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಚಿವರು ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲೇ ಅವರಿಗೆ ಸಂಪೂರ್ಣವಾದಂಥದ್ದು ಅವ್ರು ಕೇಳಿದ್ದೆಲ್ಲವಕ್ಕೂ ಕೂಡ ಪರ್ಮಿಷನ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಹೌದಾ? ಈಗಾಗಲೇ ಎಲ್ಲ ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ VIP ಕೈದಿಗಳಿಗೆ ಮತ್ತು ವಿಚಾರಣಾಧೀನ ಕೈದಿಗಳಿಗೆ ಕೊಡ್ತಕ್ಕಂಥ ರಾಜಾತಿಥ್ಯ ಸಂಬಂಧಪಟ್ಟಕ್ಕೆ ಕೂಡ ಮುಖ್ಯಮಂತ್ರಿಗಳ ಜೊತೆ ಈಗಾಗಲೇ ಪರಮೇಶ್ವರ್ ಚರ್ಚೆ ನಡೆಸಿರ್ತಕ್ಕಂಥ. ಇದರ ಹಿಂದೆ ಜೈಲಿನ ಅಧೀಕ್ಷಕರು, ಉಪಾಧೀಕ್ಷಕರು ಮತ್ತು ಜೈಲು ಸೂಪರ್ಡೆಂಟು ಸೇರಿದಂತೆ ಅಲ್ಲಿರ್ತಕ್ಕಂಥ ಎಲ್ಲ ಜೈಲರ್ ಸೇರಿದಂತೆ ಎಲ್ಲ ಅಧಿಕಾರಿಗಳ ಇಲ್ಲಿ ಹಣ ಬದಲಾವಣೆ ಮಾತುಕತೆ ನಡೆದಿರ್ತಕ್ಕಂಥದ್ದು. ಇಲ್ಲಿ ಹಣ ಕೊಟ್ಟರೆ ಎಲ್ಲವೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಅಲ್ಲದೆ ದರ್ಶನ್ಗೆ ವಾರದ 3 ದಿನ ಬೆಂಗಳೂರಿನ ಪ್ರಮುಖ ಹೋಟೆಲ್ಗಳಲ್ಲಿ ಬಿರಿಯಾನಿ ಹೋಗ್ತಿದೆ ಎಂಬ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಮತ್ತು ಅಲ್ಲಿರ್ತಕ್ಕಂಥ ಜೈಲಿನ ಅಧೀಕ್ಷಕರು, ಇಡೀ ಜೈಲಿನ ಜೈಲಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥದ್ದು. ರೌಡಿಗಳಿಂದ ಮತ್ತು ಅಲ್ಲಿರ್ತಕ್ಕಂಥ VIP ಕೈದಿಗಳು, ವಿಚಾರಣೆ ಕೈದಿಗಳಿಂದ ಹಣವನ್ನು ಪಡೆದು ಈ ಕೆಲಸವನ್ನು ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಇಡೀ ಪರಪ್ಪನ ಅಗ್ರಹಾರದಲ್ಲಿ ಜೈಲಾಧಿಕಾರಿಗಳು ಸೇರಿದಂತೆ ಇಡೀ ಜೈಲಿನ ಎಲ್ಲ ಅಧಿಕಾರಿಗಳು ಹೊಣೆ ಎನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಅಲ್ಲಿ ರಿಫಾರ್ಮ್ಸ್ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು. CC ಕ್ಯಾಮ್ರಾವನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ತಂಡವನ್ನು ಮಾಡ್ತಕ್ಕಂಥ ಎಲ್ಲ ಬ್ಯಾರಕ್ಗಳಲ್ಲಿ ಏನೇನು ನಡೀತಿದೆ ಅಂತ ಹೇಳಿ ಅದು ನೇರವಾಗಿ ಜೈಲು DIG ಸೇರಿದಂತೆ DGP ಕಚೇರಿ ಮತ್ತು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಕಚೇರಿಗಳಲ್ಲಿ ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಪ್ರತಿ ಬ್ಯಾರಕ್ಕನ್ನು ಕೂಡ ಮಾನಿಟರ್ ಮಾಡಲಿಕ್ಕೆ CCTV ಮುಖಾಂತರ ಮಾನಿಟರ್ ಮಾಡಲಿಕ್ಕೆ ಕೂಡ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂಬಂಧಪಟ್ಟಾಗೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರುವಂಥದ್ದು. ಪ್ರಮುಖವಾಗಿ ಎಲ್ಲ ಬ್ಯಾರಕ್ಗಳಿಗೂ ಕೂಡ ಹೊರಗಡೆ CC ಕ್ಯಾಮ್ರಾವನ್ನು ಹಾಕುವಂಥದ್ದು, ಆ CC ಕ್ಯಾಮ್ರಾವನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ಟೀಮನ್ನು ಮಾಡುವಂಥದ್ದು ಇವತ್ತು ಪರಮೇಶ್ವರ್ ಅವರು ಚರ್ಚೆ ಮಾಡಿರುವಂಥದ್ದು. ಪೃಥ್ವಿ.